ಈ ಕಾರ್ಯಕ್ರಮದಲ್ಲಿ ಮುಜುಗರಕ್ಕೆ ಒಳಗಾದಂತಹ ನಾಯಕ ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಶಾಸಕ ವಿಜಯಾನಂದ ಕಾಶಪ್ಪನವರ ಪಕ್ಕದಲ್ಲಿ ಕೂತಿದ್ದಂತಹ ಸ್ವಾಮೀಜಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹೊಗಳಿ ಅಟ್ಟಕ್ಕೇರಿಸಿದ್ರು. ಮೋದಿ ಹಾಗೆ ಮಾಡಿದ್ದಾರೆ, ಮೋದಿ ಹೀಗೆ ಮಾಡಿದ್ದಾರೆ ಅಂತೇಳಿ ಪಕ್ಕದಲ್ಲೇ MLA ಪಕ್ಕದಲ್ಲಿ ಕೂರಿಸ್ಕೊಂಡು ಚಿಂಚೋಳಿಯ ಬಸವ ಜಯಂತಿಯಲ್ಲಿ ನಡೆಯಿತು. ಹುಳಸೂರ ಬಸವೇಶ್ವರ ಸಂಸ್ಥಾನ ಮಠದ ಶಿವಾನಂದ ಸ್ವಾಮೀಜಿಯವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹೊಗಳ್ತಾ ಕೂತಿದ್ರು. ಸೊ ಆವಾಗ ಪಕ್ಕದಲ್ಲಿ ಕೂದಿದ್ದಂತಹ ಕಾಂಗ್ರೆಸ್ನ ಶಾಸಕ ವಿಜಯಾನಂದ ಕಾಶಪ್ಪನವರು ಸ್ವಾಮೀಜಿಯವರು ಮೋದಿಯವರನ್ನು ಹೊಗಳಿದ ಮಾತುಗಳಿಗೆಲ್ಲ ತಲೆದೂಗಿ ಹೌದು ಹೌದು ಅಂಥೇಳಿ ತಲೆದೂಗಬೇಕಾಯ್ತು. ಇದು ಫಸ್ಟ್ ಪಾರ್ಲಿಮೆಂಟ್ ಕೊಟ್ಟಿರ್ತಕ್ಕಂಥ ಅನುಭವ ಮಂಟಪ ಏನಲ್ಲ, ಇದನ್ನ ಕಿತ್ತು ಹಾಕ್ಬೇಕಂತ ಎಷ್ಟೋ ಜನರಲ್ಲಿ ಅಂಬೇಡ್ಕರ್ ಮಾಡಿದ್ದಾರೆ. ಅದಕ್ಕಾಗಿ ಅಂಬೇಡ್ಕರ್ ಆಗಲಿ, ಬುದ್ಧ ಆಗಲಿ, ಬಸವಣ್ಣವರಾಗಲಿ, ಇವರು ಮೂರು ಈಗಾಗಲೇ ಕಾಶ್ಯಪ್ಪನವರಾಗೆ ಇವರು ನಮ್ಮ ಮೂರು ಜನ ಏನು ಕೇಳಿದಾಗ ಈ ಸಮಾಜದಲ್ಲಿ ಪರಿವರ್ತನೆ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಸನ್ಮಾನ್ಯ, ಯಾಕಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಬಗ್ಗೆನೂ ಕೂಡ ನಾನು ಒಂದು ಮಾತನ್ನು ಹೇಳ್ತಿದ್ದಾನೆ. ಯಾವುದೇ ಕಾರ್ಯಕ್ರಮ ಹೋಗಲಿ, ಅವರು ಎಲ್ಲೇ ಹೋಗಲಿ, ಹೋದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಬಸವಣ್ಣವರ ವಚನವರೇ ಹೇಳ್ತಿದ್ದಾರೆ ಅಥವಾ ಬಸವಣ್ಣ ಬಗ್ಗೆ ಮಾತುಗಳನ್ನ ಆಡ್ತಿದ್ದಾರೆ. ಅದರ ಜೊತೆಯಲ್ಲಿ ಏನು ತೇಮಸ್ ನದಿ ದಂಡೆ ಮೇಲೆ ಕೂತಿರ್ತಕ್ಕಂಥ ಬಸವಣ್ಣನ ಪುತ್ಥಳಿಯ ಅನಾವರಣಕ್ಕೆ ಹೋದಿರ್ತಕ್ಕಂಥ ಸಂದರ್ಭದಲ್ಲಿ ಏನ್ ಹೇಳಿದ್ರೆ ಅಂದ್ರೆ ಫಸ್ಟ್ ಪಾರ್ಲಿಮೆಂಟ್ ಏನು ಇಲ್ಲಿವರೆಗೆ ನೀವು ಇಂಗ್ಲೆಂಡ್ ಅಂತ ಕರಿತಿದಿರಲ್ಲ, ಇಂಗ್ಲೆಂಡ್ ಅಲ್ಲ, ಅದು ಫಸ್ಟ್ ಪಾರ್ಲಿಮೆಂಟ್ ಕೊಟ್ಟಿರ್ತಕ್ಕಂಥ ದೇಶ ಯಾವುದಂದ್ರೆ ನಮ್ಮ ಭಾರತ ದೇಶ. ಅದರಲ್ಲಿ ಕರ್ನಾಟಕದಲ್ಲಿ ಬಸವಣ್ಣವರು ಪ್ರಪ್ರಥಮವಾಗಿ ಏನ್ ಮಾಡಿದ್ರು ಅಂದ್ರೆ ಫಸ್ಟ್ ಪಾರ್ಲಿಮೆಂಟ್ ಕೊಟ್ಟರು ಅಂತ ಹೇಳಿದವರು ಯಾರಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಅದಕ್ಕಾಗಿ ನಾವು ಯಾರನ್ನೂ, ಯಾಕಂದ್ರೆ ಕೆಲವೊಂದು ಜನರು ಏನಿಲ್ಲ ಅಂದ್ರೆ ಇದು ಫಸ್ಟ್ ಪಾರ್ಲಿಮೆಂಟ್ ಕೊಟ್ಟಿರ್ತಕ್ಕಂಥ ಅನುಭವ ಮಂಟಪ ಏನಲ್ಲ, ಇದನ್ನ ಕಿತ್ತು ಹಾಕ್ಬೇಕಂತ ಎಷ್ಟೋ ಜನರಲ್ಲಿ ತಿಳಿಯಿಲ್ಲದ ದಯಮಾಡಿ ಅದನ್ನ ನಾನು ಖಂಡಿಸ್ತೇನೆ. ಇವತ್ತು ಯಾರಪ್ಪ ಬಂದ್ರೆ ಅಂತ ಕೇಳಿದಾಗ ಇದು ಅನುಭವ ಮಂಟಪವನ್ನು ಕಿತ್ತು ಹಾಕ್ಲಿಕ್ಕೆ ಆಗಂಗಿಲ್ಲ. ಇದು 12ನೇ ಶತಮಾನದ ಅನುಭವ ಮಂಟಪ ಇದ್ದೇ ಇತ್ತು. ನೀವು ಬೇಕಾದ್ರೆ ಹೇಳ್ರಿ, ಮತ್ತೆ ಯಾರು ಬೇಕಾದವ್ರು ಹೇಳ್ರಿ, ಪುಸ್ತಕಗಳನ್ನ ಬರೀರಿ, ಏನೇ ಬರೆದ್ರು ಕೂಡ ಇತಿಹಾಸ ಏನಾಗ್ತದಂದ್ರೆ ಇವತ್ತು ಪ್ರಪ್ರಥಮವಾಗಿ ಬಸವಣ್ಣವರು ಅನುಭವ ಮಂಟಪವನ್ನು ಕಟ್ಟಿರ ಅನ್ನೋದು ಹೇಳ್ತದೆ ಹೊರತಾಗಿ ಅದು ಬೇರೆ ಏನೂ ಹೇಳಂಗಿಲ್ಲ. ಅದಕ್ಕಾಗಿ ಎಲ್ಲರ ವಿನಂತಿ, ಅಂಬೇಡ್ಕರ್ ಮಾಡಿದ್ದಾರೆ. ಅದಕ್ಕಾಗಿ ಅಂಬೇಡ್ಕರ್ ಆಗಲಿ, ಬುದ್ಧ ಆಗಲಿ, ಬಸವಣ್ಣವರಾಗಲಿ, ಇವರು ಮೂರು ಈಗಾಗಲೇ ಕಾಶ್ಯಪ್ಪನವರಾಗೆ ಇವರು ನಮ್ಮ ಮೂರು ಜನ ಏನು ಕೇಳಿದಾಗ ಈ ಸಮಾಜದಲ್ಲಿ ಪರಿವರ್ತನೆ ಮಾಡಿದ್ದಾರೆ. ಅದರ ಜೊತೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.